ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ ಎಂ ಲಕ್ಷ್ಮಣ್ ಭರ್ಜರಿ ಮತಬೇಟೆ ನಡೆಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರ ಮಿಂಚಿನ ಸಂಚಾರ, ಭರ್ಜರಿ ಮತಬೇಟೆ ಎಲ್ಲ ಕಡೆಗಳಲ್ಲೂ ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಂಡು ಗೆಲುವು ನಮ್ಮದೇ ಅನ್ನುವಂಥ ವಿಶ್ವಾಸದಲ್ಲಿ ಓಡಾಡ್ತಾ ಇದ್ದಾರೆ. ಇನ್ನು ಎಂ ಲಕ್ಷ್ಮಣ್ಗೆ ಸಚಿವ ಕೆ ವೆಂಕಟೇಶ್ ಸಾಥ್ ಕೊಟ್ಟಿದ್ದಾರೆ. ಪಿರಿಯಾಪಟ್ಟಣದ ಹಲವು ಗ್ರಾಮಗಳಲ್ಲಿ ಲಕ್ಷ್ಮಣ್ ಮತಯಾಚನೆಯನ್ನು ಮಾಡಿದ್ದಾರೆ. ಮನೆ ಮನೆಗೆ ತೆರಳಿ ಕೈ ಅಭ್ಯರ್ಥಿ ಮತಯಾಚಿಸಿದ್ದಾರೆ. ಕೈ ಮುಖಂಡರು ಕೂಡ ಸಾಥ್ ಕೊಟ್ಟಿದ್ದಾರೆ. ಇನ್ನು ಎಲ್ಲ ಕಡೆಗಳಲ್ಲೂ ಕೂಡ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ ಅಭ್ಯರ್ಥಿಗೆ. ಎಲ್ಲ ಕಡೆ ನಾವು ಗಮನಿಸ್ತಾನೆ ಇದ್ದೀವಿ. ಪಿರಿಯಾಪಟ್ಟಣ ಅಂತ ಹೇಳಿದ್ರೆ ಅದು ಸಚಿವ ವೆಂಕಟೇಶ್ ಇದ್ದಾರಲ್ವ, ಅವರ ಸ್ವಕ್ಷೇತ್ರ. ಅದು ಲೀಡ್ ಬರಲೇಬೇಕು ಅಂತ ಸಿದ್ದರಾಮಯ್ಯವರು ಆಲ್ರೆಡಿ ಟಾಸ್ ಕೊಟ್ಟಿದ್ದಾರೆ. ಆಲ್ರೆಡಿ ಅವರು ಕೂಡ ಎಂ ಲಕ್ಷ್ಮಣ್ ಅವರ ಗೆಲುವಿಗಾಗಿ ನಿರಂತರವಾಗಿ ಓಡಾಡ್ತಾ ಇದ್ದಾರೆ. ಹಲವು ಗ್ರಾಮಗಳಲ್ಲಿ ಈಗ ಲಕ್ಷ್ಮಣ್ ಪರವಾಗಿ ವೆಂಕಟೇಶ್ ಅವರು ಕೂಡ ಮತಯಾಚನೆಯನ್ನು ಮಾಡಿದ್ದಾರೆ. ಅವರಿಗೆ ಎಲ್ಲ ಕಡೆಗಳಲ್ಲಿ ಅದ್ಧೂರಿಯಾದಂಥ ಸ್ವಾಗತ ಸಿಗ್ತಾ ಇದೆ. ಜನರು ನಾವು ನಿಮ್ಮ ಪರವಾಗಿದ್ದೀವಿ, ನಿಮಗೆ ಆಶೀರ್ವಾದ ಮಾಡ್ತೀವಿ ಅಂತ ವಿಶ್ವಾಸವನ್ನು ಮೂಡಿಸ್ತಾ ಇದ್ದಾರೆ. ಇವರ ಮಾತುಗಳು, ಇವರ ಮಾತಿನ ರೀತಿ ಕೆಪಿಸಿಸಿ ವಕ್ತಾರರಾದಾಗ ಯಾವ ತರ ಮಾತಾಡ್ತಿದ್ರು ಅಂತ ಸಾಮಾನ್ಯವಾಗಿ ಟಿವಿ ನೋಡಿದ್ರು ಎಲ್ಲರೂ ತಿಳ್ಕೊಂಡಿದ್ದಾರೆ. ಪರಿಚಯ ಇಲ್ಲ ಅಂತ ಅಲ್ಲ, ಭಾರಿ ವಿಚಾರವಂತರು ಮತ್ತೆ ಸರಳ ಸಜ್ಜನ ರಾಜಕಾರಣಿ ಎಂ ಲಕ್ಷ್ಮಣ್ ಸರ್. ಅವ್ರೀಗ ನಮ್ಮ ಮೈಸೂರು ಮತ್ತು ಕೊಡಗು ಲೋಕಸಭಾ ಚುನಾವಣೆಯಲ್ಲಿ ನಿಂತಿದ್ದಾರೆ. ಅವ್ರಿಗೆ ನಾನು ಹೇಳೋದೇನಪ್ಪಾ ಅಂತ ಅಂದ್ರೆ, ನೀವು ಗೆಲ್ಲದು ಖಂಡಿತವಾಗ್ಲೂ ಗೆದ್ದೇ ಗೆಲ್ತೀರಿ. ನಮ್ಮೆಲ್ಲರ ಪರಿಶ್ರಮ ತಾಲೂಕಿನ ಮತದಾರರ ಪರಿಶ್ರಮ ಖಂಡಿತ ನೀವು ಯಾವ ತರ ಬಂದು ಈ ಸರಳವಾಗಿ ಪ್ರತಿ ಹಳ್ಳಿಗೂ ಪ್ರತಿ ಕಡೆಗೂ ಭೇಟಿ ಮಾಡಿದ್ರು ಆಶೀರ್ವಾದದಿಂದ ಗೆದ್ದಂತ ನೀವು ಯಾವಾಗಲೂ ನಮ್ಮ ಜೊತೆ ಇರಬೇಕು, ಹಳ್ಳಿಗಳ ಬಗ್ಗೆ ಇರಬೇಕು. ದಯಮಾಡಿ ಏನು ಹಸ್ತಕ್ಷೇಪ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿಲ್ಲ. ಆದರೆ ನೀವು ಗೆದ್ದಂತ ಕಾಲಕ್ಕೆ ನಿಮ್ ಕೈಲಾದ ಸಹಾಯ ನಮ್ಮ ದೇವಸ್ಥಾನಕ್ಕೆ ಮಾಡಬೇಕು. ಅಭಿವೃದ್ಧಿ ಕೆಲಸದ ಕಡೆ ಗಮನ ಹರಿಸಬೇಕು. ನಿಮ್ಮ ಎಲ್ಲಾ ಗ್ರಾಮಗಳು ಕೂಡ ನಿಮ್ಮ ನೆನಪಲ್ಲಿರಲಿ. ಅದಕ್ಕೆ ನಮ್ಮ ಪರಿಶ್ರಮ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾ ದಯಮಾಡಿ ಎಲ್ಲರೂ ನಿಮ್ಮ ಮಾತು ಅವ್ರಿಗೆ ಬೆಂಬಲ ಕೊಡಬೇಕು, ಮತ ಕೊಡಬೇಕು ಅಂತ ಹೇಳಿ ಮನವಿ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ, ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಈ ರಾಜ್ಯದಲ್ಲಿ ಅಭೂತಪೂರ್ವವಾದ ಬೆಂಬಲವನ್ನು ಕೊಟ್ಟು ಏನಪ್ಪ ಎಲ್ಲ ಗ್ಯಾಪ್ ಇಟ್ಕೊಂಡಿದ್ದೀರಿ ಗುರುವೇ. ಸಿದ್ದರಾಮಯ್ಯ ಶಕ್ತಿ ಕೊಡ್ಬೇಕು ಅಂತ ಏನ್ ಮಾಡ್ಬೇಕು? ಆ ಕೇಂದ್ರದಲ್ಲಿ ಏನೇನು ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ಅಂತ ಅಂದ್ರೆ, ಪ್ರತಿಯೊಬ್ಬ ವಿದ್ಯಾವಂತ ಯುವಕರಿಗೆ ಒಂದು ವರ್ಷದಲ್ಲಿ ಅವನ ಕೆಲಸ ₹1 ಲಕ್ಷ ಹಣ ಕೊಡೋದು ತೀರ್ಮಾನ ಮಾಡಿದ್ದಾರೆ. ಯಾರು ಗ್ರಾಜುಯೇಟ್ಗಳಾಗಿ ಕೆಲಸ ನಮ್ಮದೇ ಕೆಲಸಕ್ಕೆ ನಮ್ದಲ್ಲ. ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಒಬ್ಬ ವ್ಯಕ್ತಿಗೆ ಗ್ರಾಜುಯೇಟ್ಗಳಿಗೆ 1 ವರ್ಷದಲ್ಲಿ ₹1 ಲಕ್ಷ ವೇತನ ಕೊಡ್ತೀವಿ, ಒಂದು ಕೆಲಸ ಸಿಗೋವರಿಗೆ. ಮತ್ತೆ ಒಂದು ಕುಟುಂಬಕ್ಕೆ ಈಗ ನಾವೇ ₹2,000 ಗ್ಯಾರಂಟಿ ಕೊಟ್ಟಿದ್ದೀವಲ್ಲ, ಒಂದು ಕುಟುಂಬ, ಒಬ್ಬ ಮಹಿಳೆಗೆ, ಅವರು ಒಂದು ಕುಟುಂಬಕ್ಕೆ, ಒಂದು ಬಡ ಕುಟುಂಬಕ್ಕೆ ಮಹಿಳೆಯರಿಗೆ ₹1 ಲಕ್ಷ ಒಂದು ವರ್ಷ ಕೊಡ್ತೀವಿ ಅಂತ ಹೇಳಿ. ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಲಕ್ಷ್ಮಣ್ ಅವ್ರನ್ನ ಅವ್ರಿಗೆ ಬೆಂಬಲ ಕೊಡಬೇಕು, ಮತ ಕೊಡಬೇಕು ಅಂತ ಹೇಳಿ. ಹಾಗೆ ನಮ್ಮ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ವಿಜಯ್ ಕುಮಾರ್ ಅವರು ಸಹ ಹಾಕದಂತ ಸ್ವಾಮಿ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತ. ನೋಡೀಗ ಸಚಿವ ಕೆ ವೆಂಕಟೇಶ್ ಕೂಡ ಎಂ ಲಕ್ಷ್ಮಣ್ ಪರವಾಗಿ ಮತಯಾಚನೆಯನ್ನು ಮಾಡಿದ್ದಾರೆ. ಪಿರಿಯಾಪಟ್ಟಣ ಅವರ ಸ್ವಕ್ಷೇತ್ರ. ಅದು ಎಲ್ಲ ಗ್ರಾಮಗಳಲ್ಲಿ ಹೋಗ್ತಾ ಇದ್ದಾರೆ, ಜನರನ್ನ ಜಮಾವಣೆಗೊಳಿಸ್ತಾ ಇದ್ದಾರೆ. ಜನರು ಕೂಡ ಅಷ್ಟೇ ಉತ್ಸಾಹದಿಂದ, ಆಸಕ್ತಿಯಿಂದ ಬಂದು ಎಂ ಲಕ್ಷ್ಮಣ್ ಅವರ ಪರವಾಗಿ ನಾವು ಮತವನ್ನು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. 5 ಗ್ಯಾರಂಟಿಗಳು ನಿಮ್ಗೆ ಅನುಕೂಲ ಆಗಿದೆ ಅಲ್ವಾ, ಸಿದ್ದರಾಮಯ್ಯ ಅವರ ಕೈಯನ್ನು ಇನ್ನೂ ಬಲಪಡಿಸ್ಬೇಕಲ್ವಾ, ಹಾಗಾದರೆ ನೀವು ಕಾಂಗ್ರೆಸ್ಗೆ ಮತ ನೀಡಿ ಎಂ ಲಕ್ಷ್ಮಣ್ ಅವ್ರನ್ನ ಸಂಸತ್ತಿಗೆ ಕಳಿಸಿ ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಇನ್ನು ಎಂ ಲಕ್ಷ್ಮಣ್ ಪರವಾಗೂ ಕೂಡ ಜನರ ಅಭಿಪ್ರಾಯ ಹೇಗಿದೆ ಅಂತಂದರೆ, ಕೆಪಿಸಿಸಿ ವಕ್ತಾರರಾಗಿ ಬಹಳ ಸಮರ್ಥವಾಗಿ ಮಾತನಾಡುವಂಥ ಒಂದು ಕಲೆಯನ್ನು ಹೊಂದಿದ್ದಾರೆ. ಪಕ್ಷವನ್ನು ಡಿಪೆಂಡ್ ಮಾಡ್ಕೊಳ್ಳೋದಾಗಿರ್ಬೋದು. ಒಬ್ಬ ಸರಳ ಸಜ್ಜನಿಕೆ ವ್ಯಕ್ತಿ ಮತ್ತು ಪ್ರಾಮಾಣಿಕವಾದಂಥ ವ್ಯಕ್ತಿ ಅನ್ನುವಂಥದ್ದು ಅಲ್ಲಿನ ಜನರ ಅಭಿಪ್ರಾಯ. ಆಗಲೇ ನಾವು ಅಲ್ಲಿ ಮತದಾರರೊಬ್ಬರು ಹೇಳುವಂಥ ಮಾತನ್ನು ಕೇಳಿಸ್ಕೊಂಡ್ವಿ. ಎಲ್ಲ ಕಡೆಗಳಲ್ಲೂ ಕೂಡ ಎಂ ಲಕ್ಷ್ಮಣ್ ಅವರಿಗೆ
ಭರ್ಜರಿ ರೆಸ್ಪಾನ್ಸ್ ಅಂತೂ ಸಿಗ್ತಾ ಇದೆ.